ಏನಮ್ಮ, ಏನಾಗಬೇಕಾಗಿತ್ತು? ಅದ್ರಿ ಸರ್, ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ರಿ ಸರ್. ಸರ್, ನಿಮ್ಮನ್ನ ಭಾಳ ಅಂದ್ರೆ ಭಾಳ ನಂಬ್ಕೊಂಡು ಬಂದಿನ್ರಿ ಸರ್. ನೀವು ಮೋಸ ಮಾಡೋದಿಲ್ಲ ಅಂತ ಅನ್ಕೊಂಡಿನ್ರಿ ಸರ್. ಈ ಕೇಸಿಗೆ ನನಗೆ ನ್ಯಾಯ ಬೇಕಂದ್ರೆ ಬೇಕ್ರಿ ಸರ್. ಅಲ್ಲಮ್ಮ, ಏನ್ ಕಂಪ್ಲೇಂಟ್ ಅಂತ ಹೇಳಿ ಮತ್ತೆ ಹೇಳ್ರಿ, ಆಮ್ಯಾಗ ಮುಂದಿನ ಯೋಚನೆ ಮಾಡಿದ್ರಾಯ್ತು. ಅಲ್ಲ, ಏನ್ ಕೇಸ್ ಅಂತ ಹೇಳಾರ್ದೆ ನ್ಯಾಯ ಬೇಕಂದ್ರೆ ಏನ್ ನ್ಯಾಯ ಕೊಡಿಸ್ಬೇಕು? ಏನಾಯ್ತು ಅದನ್ನ ಹೇಳ್ರಿ ಮೊದ್ಲು. ಸರ್, ಇಲ್ಲಿ ನಿಂತಾನಲ್ರಿ ಸರ್, ಈ ನನ್ನ ಹಾಟ್ಯಾನ ಮಗ ನನ್ನ ಗಂಡ್ರಿ ಸರ್. ನನ್ನ ಗಂಡ ಅಂತ ಹೇಳ್ಕೊಳಕ ನನಗೆ ಅಸಹ್ಯ ಅನ್ಸಾಕತೈತ್ರಿ ಸರ್. ಅವ್ರ ತಂಗಿ ಸ್ವಂತ ತಂಗಿ ಜೀವನನ ಹಾಳು ಮಾಡಕ್ ಹೊಂಟಿದ್ದಾರೆ ಸರ್, ಹಾಳು ಮಾಡಕ್ ಹೊಂಟಿದ್ದಾರೆ. ಇಲ್ರಿ ಸರ್, ನನ್ನ ಮ್ಯಾಕ್ ಸಿಟ್ಟಿಗೆ ನನ್ ಹೇಂತಿ ಏನೇನಾರ ಹೇಳಾಕತ್ತಾಳ್ರಿ. ಆಕಿನ ಮಾತನ್ನ ನಂಬಬೇಡ್ರಿ ಸರ್, ನಂಬಬೇಡ್ರಿ. ನಾ ಅಂತ ಕೆಲಸ ಮಾಡಕ್ ಹೋಗಿಲ್ರಿ ಸರ್, ಅಂತ ಕೆಲಸ ಮಾಡಕ್ ಹೋಗಿಲ್ರಿ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಮತ್ತೆ ಅದೇ ಬೊಗಳ್ತಿಯಲ್ಲೋ ನಿನ್ನ ಹೆಣ ಎತ್ಲಿ. ಸರ್ ಇಲ್ರಿ ಸರ್, ಇಲ್ರಿ ಸರ್. ಎಲ್ಲಾರು ಜಗತ್ತಿನಾಗ ತಂಗಿ ಚಂದಗೆ ಇರ್ಲಿ, ತಂಗಿ ಜೀವನ ಚಲೋ ಇರ್ಲಿ, ಒಳ್ಳೆ ಮನಿತನ ನೋಡಿ ಮದುವೆ ಮಾಡಿಕೊಡ್ತಾರಿ. ಆದ್ರೆ ಇವ ಅದನಲ್ರಿ ಸರ್, ಕೆಟ್ಟ ಕುಡುಕ ಚಟಗಾರನಿಗೆ ತಮ್ಮ ತಂಗಿ ಸ್ವಂತ ತಂಗಿನ ವೈದ್ಯಕಿಸಿಂದ್ರ ಮದುವೆ ಮಾಡ್ಕೊಡಕ್ ಕೊಟ್ಟಾನ್ರಿ ಸರ್. ಅಟ್ಟ ಅಲ್ರಿ ಸರ್, ಆ ಹುಡುಗ ಚಲೋ ಇಲ್ರಿ. ನನ್ನ ನಾದ್ನಿಗೆ ಬಾಳ ಅಂದ್ರ ಬಾಳ ಕಿರಿಕಿರಿ ಮಾಡ್ಯಾನಂತ್ರಿ ಸರ್. ನನಗೂ ಈಗ ಎಲ್ಲ ಸತ್ಯ ಹೊರಗೆ ಬಿದ್ದೈತ್ರಿ. ಅಟ್ಟ ಅಲ್ರಿ, ಮತ್ತವನಿಗೆ ಒಂದು ಮದುವೆ ಆಗಿಕೆಸಿಂದ್ರ ಡೈವರ್ಸ್ ಸುದೇಕಾಗ್ಯದತ್ರಿ ಸರ್. ಏನಪ್ಪಾ ನೀನ್ ಏನ್ ಹೇಳಕತ್ತಿದ್ ಕರೆನಾ? ಸರ, ನೀವೇ ಹೇಳ್ರಿ ಸರ ನೋಡುನಂತ. ಅಲ್ರಿ ಸರ, ಒಬ್ಬ ಅಣ್ಣಾಗಿ ತಂಗಿ ಜೀವನ ಹಾಳಾಗ್ಲತ್ತೇಳಿ ಬಯಸ್ತೀನಿನ್ರಿ ಸರ. ಸರ, ನನಗೂ ಏನು ಗೊತ್ತಿಲ್ರಿ ಸರ. ನನಗೂ ಈಗೀಗ ಇವ್ರು ಹೇಳೋದ್ ಮ್ಯಾಗ ಗೊತ್ತ್ರಿ ಸರ. ಅಂತ ಚಟಗಾರ ಕುಡುಕ ಗುಣ ಆಟ ಕೆಟ್ಟಿದ್ದು ಅಂದ್ರೆ ನಾ ಯಾಕೆ ನಮ್ಮ ತಂಗಿ ಕೊಡ್ತಿದ್ದಾರಿ ಸರ. ನಮ್ಮ ತಂಗಿನೂ ಒಂದೇ ಒಂದು ದಿನ ಅಣ್ಣ ಹಿಂಗೆ ನನಗೆ ಕಿರಿಕಿರಿ ಮಾಡಾಕತ್ತಾನಂತೇಳಿ ನನ್ನ ಮುಂದೆ ಹೇಳ್ಕೊಂಡ ಇಲ್ರಿ ಸರ. ನನಗೆ ಹೆಂಗ ಗೊತ್ತಾಗ್ಬೇಕು ಹೇಳ್ರಿ ಸರ? ನೋಡುನ, ನನಗೇನು ಗೊತ್ತಾಗಿಲ್ರಿ ಸರ. ಇದ್ರಾಗ ನಂದು ತಪ್ಪೇನೂ ಇಲ್ರಿ ಸರ. ಆದ್ರೆ ಹುಡುಗನ ಗುಣ ಚಲೋ ಇಲ್ಲತ್ತೇಳಿ ಈಗೀಗ ಗೊತ್ತಾಗೈತ್ರಿ ಸರ. ಅಟ್ಟರಿ ಅಲ್ಲಮ್ಮ, ಏನ್ ಕಿರಿಕಿರಿ ಮಾಡ್ಯಾನ ಹುಡುಗ? ಸರ, ಈ ಫೋನ್ ಹಚ್ಚಿದ ಅಂದ್ರೆ ಸಾಕ್ರಿ. ಎಲ್ಲಿ ಹೊಂಟಿ, ಎಲ್ಲಿಲ್ಲ, ಯಾಕೆ ಹೋತಿ, ಎದಕ್ಕೆ ಬರ್ತಿ, 108 ಪ್ರಶ್ನೆ ಕೇಳವಂತ್ರಿ. ಬರೀ ಅನುಮಾನ ಪಿಶಾಶಿ ರೀ ಸರ, ಅನುಮಾನ ಪಿಶಾಶಿ. ಅಟ್ಟ ಅಲ್ದ ನಮ್ಮ ಹುಡುಗಿನ ನಂಬಿಸಿಕೆಸಿಂದ್ರೆ ನಮ್ದು ಆಸ್ತಿ ಹೊಡ್ಕೊಳಕ ಪಲಾಯನ ಮಾಡ್ಯಾನಂತ್ರಿ ಸರ. ಅಟ್ಟ ಅಲ್ರಿ, ಮತ್ತ ನಮ್ಮ ಹುಡುಗಿಗೆ ತಲೆ ತುಂಬಿಸಿಕೆಸಿಂದ್ರೆ ಆಕೆಗೆ ನಾವು ಕೊಳ್ಳಾಗಿಂದ ಚೈನ್ ಮಾಡಿ ಸಾಕಿದೇವ್ರಿ ಸರ. ಅದನ್ನು ತಗೋಸುದಕ್ಕ ತಗೊಂಡಾನಂತ್ರಿ ಸರ. ಇವೆಲ್ಲ ನಮಗ ಈಗೀಗ ಗೊತ್ತಾಗ್ಯಾವ್ರಿ ಸರ. ನಮಗ ನ್ಯಾಯ ಬೇಕ್ರಿ ಸರ, ನ್ಯಾಯ ಬೇಕ್ರಿ. ಅಲ್ಲಮ್ಮ, ಈ ಹುಡುಗಿ ನೀವು ಮದ್ವೆ ಮಾಡ್ಕೊಡಕತ್ತೀರಂದ್ರ ಒಂದ್ 4-5 ತೌಲ್ ವಿಚಾರಿಸ್ಬೇಕು. ಈಗಿನ ಕಾಲ್ಮಾನ ಹೆಂಗೈತಿ ಅನ್ನೋದು ಗೊತ್ತೈತಿಲ್ಲ. ಅಷ್ಟೆಲ್ಲ ಗೊತ್ತಿದ್ರನು ನೀವ್ ಹೆಂಗ್ ವಿಚಾರಿಸಲಾರ್ದೆ ನಿಮ್ ಹುಡುಗಿನ ಕೊಟ್ರಿ? ಇಲ್ಲದ ನೋಡ್ರಿ ಸರ, ಇಲ್ಲದ ನೋಡ್ರಿ. ಹಲ್ಕಟ ಬಾಡೆ ಹುಚ್ಚು ನನ್ನ ಹಟ್ಟೆ ಕಸಬಾರಿಗೆ ಮೋತೇವ್ರಿ. ಇಲ್ಲಿ ನಿಂತಾನ ನೋಡ್ರಿ, ಇವನರಿ ಸರ. ಇಲ್ಲ ಬಂಗಾರ ಅಂತ ಮದಾನ, ಹುಡುಗನ ಬಲಿ ಒಂದು ಚಟ ಇಲ್ಲ, ಹಂಗ ಅಪ್ಪ ಟಪರಂಜದಾನ ಅಂತ ಹೇಳಿ ಫುಲ್ಲ ನನ್ನ ತಲಿ ತುಂಬಿಸ್ಬಿಟ್ಟಾರಿ ಸರ. ನಾನು ಇವನ ಮಾತು ನಮ್ಮ ಕೊಡಿಕೆಸಿಂದ್ರೆ ಎಲ್ಲಿ ಕೇಳಾಕ ಹೋಲಿಲ್ಲ ಬರ್ರಿ ಸರ. ಈಗ ಇನ್ನೇನು ನಾಳೆ ಮದುವೆ ಐತಂದ್ರ ಇವತ್ತಿನಂತೆ ಇಲ್ಲದಾರ ನೋಡ್ರಿ. ಸಾಕ್ಷಿಗೆ ಬೇಕಂದ್ರೆ ಇಲ್ಲೇ ಅದಾರ ನೋಡ್ರಿ. ಎಲ್ಲರಿಗೂ ಗೊತ್ತೈತ್ರಿ. ಎಲ್ಲರೂ ಒಂದು ಏನೇನದ ಚಟಗಳ ಎಲ್ಲಾನು ಗುರುತಿಡದೆ ನನ್ನ ಮುಂದೆ ಸಾಕ್ಷಿ ಸಮೇತ ತಂದಿಟ್ಟಾಗ ನಾನ್ ನೋಡಿಕೆಸಿಂದ್ರೆ ಗಾಬರಿಯಾಗಿನ್ರಿ ಸರ. ಬಂದ್ ಇವನಿಗೆ ಕೇಳಿದ್ರೆ ನನಗೂ ಏನು ಗೊತ್ತೇ ಇಲ್ಲ ಅನ್ನೋ ಟೈಪ್ ನಾಟಕ ಮಾಡಿಬಿಟ್ಟಾರಿ ಸರ. ಇವನಿಗೆಲ್ಲ ಚಟ ಇದ್ದಿದ್ದು ಗೊತ್ತದಾರಿ ಸರ. ಗೊತ್ತಿದ್ದು ಈ ಮದುವೆ ಮಾಡಕ್ ಹೊಂಟಿದ್ದಾರಿ ಸರ ಇವ. ಏನಲ್ಲಿ ಕವಿ, ಏನ್ ಮಾತಾಡ್ತೀನಿ ನೀನು? ಅಲ್ಲ, ನನಗ್ ಗೊತ್ತಿದ್ದು ಅಂದ್ರೆ ನಾ ಯಾಕೆ ಮದ್ವೆ ಮಾಡಕ್ ಹೋಗಿದ್ದೆ? ಇಲ್ರಿ ಸರ, ಇಲ್ರಿ. ಯಾವ್ರಮ್ಮ ಅವ್ರದ್ದು? ಇಲ್ಲೇ ರೀ ಸರ, ಬಿಟ್ಟು ಬಂದ್ ಹಳ್ಳಿರಿ. ಏನ್ ಕೆಲಸ ಮಾಡ್ತಾರ ಅವರು? ನಮ್ಮ ಮುಂದೆ ಇಂಜಿನಿಯರ್ ಅದಾರ ಅಂತ ಹೇಳ್ಯಾರಿ ಸರ. ಆದ್ರೆ ಇಂಜಿನಿಯರ್ ಇಲ್ರಿ, ಏನು ಇಲ್ರಿ, ಹೊಲ ಮನಿ ಕೆಲಸ ಮಾಡ್ತಾನತ್ರಿ. ಈಗ ಗೊತ್ತಾಗೈತ್ರಿ ನಮಗ. ಅಂದ್ರೆ ಆ ಹುಡುಗ ಇಲ್ಲೇ ಊರಾಗೆ ಇರ್ತಾನ? ಹ್ಞೂ ರೀ ಸರ, ಊರಾಗ ಇರ್ತಾನ್ರಿ. ಏನಮ್ಮ, ಏನೋ ಸಾಕ್ಷಿ ಐತಿ ಅಂದ್ರಲ್ಲ, ಏನ್ ಸಾಕ್ಷಿ ಐತಿ? ಸರ್, ನಾವು ನಿನ್ನೆ ಪ್ಯಾಟಿಗೆ ಹೋಗಿದ್ದೇವ್ರಿ ಸರ್. ಬರೋ ಮುತ್ತೇಕ ಕಂಡಾಪಟ್ಟಿ ಮಂದಿ ರೋಡ್ ಮ್ಯಾಗ ಗೊಳೆ ಆಗಿಬಿಟ್ಟಿದ್ರಿ ಸರ್. ಎದಕ್ಕಂತ ಹೇಳಿ ನೋಡ್ತೇವ್ರಿ. ಈಗ ಏನು ಮದುವೆ ಆಗ್ಬೇಕಂತ ಹೇಳಿ ಇದ್ದ ನೋಡ್ರಿ ಆ ಹುಡುಗ ಫುಲ್ಲು ಕುಡಿದು ಕೇಸಿಂದ್ರೆ ಬಾಟ್ಲಿ ತಗೊಂಡು ಅದೇನು ನೋಡ್ಬಾರ್ರಿ, ರೋಡ್ ಮ್ಯಾಗೆಲ್ಲ ತೂರಾಡಕತ್ತಿದ್ದಾತ್ರಿ ಸರ್. ಅದಕ್ಕೆ ಮಂದಿ ಫುಲ್ಲು ಗೊಳೆ ಆಗಿಬಿಟ್ಟಿದ್ದರಿ. ಹಿಂಗ ಅಲ್ರಿ, ಇದು ಬೇಗಳ ಆತಿಲ್ರಿ ಸರ್. 108 ಬೇಗಳ ಬೈಕೋತ ನೋಡ್ಬಾರ್ದ್ರಿ. ಅದು ರೋಡ್ ಮ್ಯಾಗ ರಂಬಾ ರೂಢಿ ಮಾಡಕತ್ತಿದ್ದಾರಿ. ನಾನೇ ನನ್ನ ಕಣ್ಣಾರ್ಲೆ ನೋಡಿ ಕೇಸಿಂದ್ರೆ ಬಂದ್ ಕೇಸಿಂದ್ರೆ ಹೇಳಿ ನೋಡ್ರಿ ಸರ್. ಬೇಕಂದ್ರೆ ನೀವು ಅಲ್ಲಿ CC ಕ್ಯಾಮ್ರಾ ಚೆಕ್ ಮಾಡ್ತಿದ್ರ ಮಾಡ್ರಿ ಸರ. ಸರ, ಮತ್ತಿದು ಅಟ್ಟ ಅಲ್ರಿ ಸರ, ಇದು ಬೀಗತನ ಮಾಡಿಸ್ತೇಕಿ ಅದೇ ನಮ್ಮ ಊರಾಗಿನಕಿರಿ ಗೀತಾ ಆತದಾಡ್ರಿ ಸರ. ಆಕಿ ಇರ್ರಿ, ಇದು ಬೀಗತನ ಮಾಡಿಸ್ತೇಕಿರಿ. ಆಕಿ ಮೊದ್ಲೇ ಒಂದು ತರ ಮನುಷ್ಯಾಳದಾಡ್ರಿ ಸರ. ಆಕಿನ ಗುಣಗಳು ಚಲೋ ಇಲ್ರಿ. ಆಕಿ ಈ ಬೀಗತನ ಮಾಡಿಸ್ಕೇಸಿಂದ್ರೆ ಅದೇನೇನೋ ಪ್ಲಾನ್ ಅದಾವತ್ರಿ ಸರ್. ಅವರು ಅದೇನ ಮುಂದೆ ನಿಮ್ಗೆಲ್ಲ ಗೊತ್ತಾಕವ್ರಿ ಸರ್. ಈಗ ನಾವು ಹೇಳೋದು ಬೇಡ್ರಿ, ಮೊದ್ಲ ಈ ವಿಷಯ ಬಗ್ಗೆ ಹರಿಸಬೇಕಾಗೈತ್ರಿ. ಆಕಿ ಮಾತಾಡೋದು ಈ ಫೋನ್ದಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಡೇವ್ರಿ ನೋಡ್ರಿ ಸರ್ ನಾವು. ಆ ಹುಡುಗಗೆ ಚಟ ಇದ್ದಿದ್ದು, ಮದುವೆ ಆಗಿದ್ದು ಪ್ರತಿಯೊಂದು ಇವ್ರು ನಿಂತ ನೋಡ್ರಿ. ಶಿವಪ್ಪಣ್ಣ ಇವ್ರಿಗೆ ಗೊತ್ತದಾರಿ, ಆಕಿಗೂ ಗೊತ್ತದಾರಿ. ಇವ್ರಿಬ್ರು ಸೇರಿಕೆಸಿಂದ್ರೆ ಆ ಹುಡುಗಿನ ಬಂಗಾರ ಅಂತ ಹುಡುಗಿನ ಕಟಕಿನ ಕೈಯಾಗ ಕೊಡಾಕ ನಿಂತಿದ್ದಾರೆ ಸರ ಇವ್ರ. ಯಾಕ್ರಿ ಯಾಕಾರ, ಯಾಕ್ರಿ ನೀಲಮ್ಮಕಾರ, ಯಾಕೆ ಹಿಂಗ ಮಾತಾಡಕತ್ತೀರಿ? ಅಲ್ರಿ ಯಾಕಾರ, ನನ್ನ ತಗೋರಿ ಪಾಪ ಆ ಓಣ್ಯಾಗಿನವ್ರು ಅವ್ರನ್ನ ಯಾಕ್ರಿ ಎಲ್ಲದಕ್ಕೂ ಅವ್ರ ನಡಬರ್ಕೆ ಎಳಿಬೇಡ್ರಿ ನೀವ.
ನಾವು ಒಂದು ಹೆಣ್ಣಿನ ಜೀವನ ಉಳಿಸ್ಬೇಕಂತ ಹೇಳಿ ಕಿಸಿಂದ್ರೆ ನಮ್ಮ ಕೈತಕ್ಕ ಬಂದ ಕಿಸಿಂದ್ರೆ ನಿನ್ನೆ ಎಲ್ಲ ಸತ್ಯ ಗೊತ್ತ ಮಾಡೇವ್ರಿ ಸರ್. ಮೊದ್ಲೆ ಸಾಕ್ಷಿ ಇರ್ಲಾರ್ದ ಕಾರಣ ಬಂದು ಹೇಳಿದೇವ್ರಿ, ಆದ್ರೆ ನಮ್ಮ ಕೈತಕ್ಕ ನಂಬಿದ್ದಿಲ್ರಿ. ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ನಮಗ ಬೈದು ಕಳಿಸಿದ್ರಿ. ಆದ್ರೆ ನಿನ್ನೆ ಸಾಕ್ಷಿ ಸಮೇತ ನಮ್ಮ ಕೈತಕ್ಕ ತೋರಿಸಿದ ಮ್ಯಾಗ ನಂಬ್ಯಾಡ್ರಿ ಸರ್. ಆದ್ರೆ ಈಗ ಆ ಹುಡುಗಿ ಜೀವನ ಹಾಳಾಕೈತಿ. ಈಗ ಮದುವೆನೂ ನಿಂದಿರ್ಬೇಕ್ರಿ. ಅಟ್ಟ ಅಲ್ದ ಮತ್ತೆ ಮುಂದೆ ಈ ಹುಡುಗ ಹಿಂಗ ಮಾಡ್ಕೊತ ಹೋದ ಅಂದ್ರೆ ಇನ್ನೊಂದು ಹೆಣ್ಣಿನ ಜೀವನ ಹಾಳಾಕೈತಿ ಅಂತ ಹೇಳಿ ಕಂಪ್ಲೇಂಟ್ ಕೊಡಾಕ್ ಬಂದೇವ್ರಿ ಸರ್. ಅದಕ್ರಿ ಇದಕ್ಕೆ ನ್ಯಾಯನೂ ಕೊಡಿಸ್ಬೇಕ್ರಿ ಸರ್. ಮತ್ತ ಅವ್ರು ನಮ್ಮ ಕಡೆ ನಿಂತ್ರ ಒಂದಿಟ್ಟು ಬಂಗಾರ ಅದು ಇದು ಇಸ್ಕೊಂಡಾರಿ, ಅದನ್ನೆಲ್ಲ ಇಸ್ಕೊಟ್ ಕೊಡ್ಬೇಕ್ರಿ ಸರ್ ನೀವು. ಆಯ್ತು ತಗೋರಮ್ಮ, ವಿಚಾರಿಸ್ತೇವಿ. ಆ ಹುಡುಗಗ ಏನ್ ಶಿಕ್ಷೆ ಕೊಡ್ಬೇಕ ಕೊಡ್ತೇವಂತ ನೀವ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಆಯ್ತ್ರಿ ಸರ್, ಆಯ್ತ್ರಿ. ಆದ್ರೆ ನೀವು ಅವಾಗ ಸ್ಟೇಷನಿಗೆ ಬರ್ಬೇಕಾಕೈತಿ. ಆಮೇಲೆ ಸಾಕ್ಷಿಗಳೆಲ್ಲ ಬೇಕಾತಾವ. ಅವಾಗ ನೀವೆಲ್ಲರೂ ಬರಾಕ್ಸಿದ್ರಿಂದ ಅಂದ್ರೆ ನಾವು ಮುಂದಿಂದೆಲ್ಲ ವಿಚಾರಣೆ ಮಾಡ್ತೇವಿ. ಸರ ನೀವು ರಾತ್ರಿ ಫೋನ್ ಹಚ್ಚಿದ್ರು ಬರ್ತೇವ್ರಿ ಸರ ನಾವ. ಹೌದಿಲ್ರಿ? ಹೌದ್ರಿ ಸರ. ಹೌದ್ರಿ ಸರ. ಸರ ನೀವ್ ಯಾವಾಗ ಅಂತೀರಿ ಅವಾಗ ಬರ್ತೇವ್ರಿ. ನೀವ್ ಯಾವಾಗ ಬಾ ಅಂತೀರಿ ಅವಾಗ ಬಂದು ನಾವು ಸಾಕ್ಷಿ ಹೇಳ್ತೇವ್ರಿ. ಆದ್ರೆ ನಮಗ ಇದಕ್ಕೆ ನ್ಯಾಯ ಬೇಕ್ರಿ ಸರ, ಅಷ್ಟೇ ರೀ. ಆ ಹುಡುಗ ಇನ್ನೊಮ್ಮೆ ಯಾವ ಹುಡುಗಿ ಜೀವನದಾಗೂ ಆಟ ಆಡಬಾರ್ದ್ರಿ, ಮತ್ತೆ ಯಾರ ಮುಂದೆ ಸುಳ್ಳು ಹೇಳಬಾರ್ದಿ. ಇದಕ್ಕಿದ್ದಂಗೆ ಹೇಳಿ ಹಾಕಿದ್ರ ಮದುವೆ ಆಗ್ಬೇಕ್ರಿ. ಮದುವೆ ಆದ ಮ್ಯಾಗ ಇವ್ ಕೂಡ ಚಟಗಳ ಸಲ ಅಂದ ಹುಡುಗಿಗೆ ಡೈವರ್ಸ್ ಕೊಟ್ಟು ಆ ಹುಡುಗಿ ಬಾಳೆ ಹಾಳಾಗಬಾರ್ದ್ರಿ ಸರ. ಅದಕ್ಕೆ ರೀ ಸರ ಆ ಹುಡುಗ ಪಾಠ ಕಲಿಸ್ಬೇಕ್ರಿ ಸರ ನೀವು. ಆಯ್ತು ತಗೋರಮ್ಮ, ನಾವೆಲ್ಲ ವಿಚಾರಣೆ ಮಾಡ್ತೇವಿ. ಹಂಗೇನಾರ ನೀವು ಬರೋದಿತ್ತಂದ್ರೆ ಫೋನ್ ಹಚ್ಚಿ ಹೇಳ್ತೇವಿ. ಮತ್ತೆ ಬರಾಕತ್ತಿರತ್ತ. ಹೋಗಿ ಬರ್ರಿ ಈಗ. ಥ್ಯಾಂಕ್ಸ್ ರೀ ಸರ, ಥ್ಯಾಂಕ್ಸ್ ರೀ. ಶಂಕರು ನಡಿ. ನಿಮ್ಮ ನೀನು ಅಟ್ಟೆಲ್ಲ ಹೇಳಿದ್ರನು ಕಂಪ್ಲೇಂಟ್ ಕೊಟ್ಟೇ ಬಿಟ್ಟೆಲ್ಲ ನೀನು. ಕೊಡು ನೀ ಕಂಪ್ಲೇಂಟ್. ಮುಂದೇನು ಮಾಡ್ಬೇಕನ್ನೋದು ನನಗೂ ಗೊತ್ತೈತಿ. ನನಗೂ ಗೊತ್ತೈತಿ. ಮುಂದೇನು ಮಾಡ್ಬೇಕನ್ನೋದು ನನಗೂ ಗೊತ್ತೈತಿ. ಏನು ಮಾಡ್ಬೇಕ ನೋಡಾಕತ್ತೈತೆ. ಜನ್ಮ ನನ್ನ ಮಾರಿ ನೋಡಾಕ್ಸದಕ ಅಸಹ್ಯ ಅನ್ಸಾಕತ್ತೈತಿ. ಎಂತವರ ಗಂಟು ಬಿದ್ದು ನನ್ನ ಹಣೆ ಬಾರಕ. ಕೈತಕ ತಾಪ್ ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ. ಹೊಟ್ಯಾಗ ಕೂಸೈತಿ. ನೀ ಹಿಂಗೆಲ್ಲ ಆಡಕತ್ತಂದ್ರೆ ಕೂಸಿಗೆ ಏನಾರ ಆಯ್ತಂದ್ರೆ ಏನು ಮಾಡೋದು? ಹೌದಿಲ್ಲ? ಗಪ್ಪಾಗ ಪಾ ಅವನ ಜೋಡ ಏನು ಮಾತು? ನಿನಗಿನ ನಿನ್ನ ಗಂಡಂದು ಬನ ಗೊತ್ತಿಲ್ಲ. ಮುಂದೆಲ್ಲ ಗೊತ್ತಾದಾಗ ನೀನೇ ಉಗುದು ಉಪ್ಪಿನಕಾಯಿ ಹಾಕತಿ. ಅವಾಗ ತಿಳಿತೈತೆ ಅವನಿಗೆ. ಬಾ ಅವನ ಜೋಡ ಏನು ಮಾತು? ಇದೆಲ್ಲ ಆಗಕತ್ತಿದ ನೀವದಿರಲ್ಲ. ನಿಮ್ಮಿಂತ್ರಣ ನನ್ನ ಹೇತಿ ಕೆಡಾಕ ಕಾರಣನ ನೀವ. ಹೌದಪ್ಪ, ಹೌದು. ನಿನ್ ಹಿಂತಿ ಕೆಡಾಕ ಕಾರಣ ಅವ್ರತ್ತ. ಹೇಳಕ್ ನಾಚಿಕೆ ಆಕೈತಿಲ್ಲ. ಒಂದ್ ಹೆಣ್ಣಿನ ಜೀವನ ಉಳಿಸ್ಯಾರ ಅವ್ರು. ನೀನು ನಿನ್ ಹೆಣ ಎತ್ತಿ ಮತ್ ಸುಮ್ಮನೆ ಎದಕ್ ಬಯಸ್ಕೊತಿ? ಹೋಗೆ ನಡೀರಿ ನಿಲ್ಲಮ್ಮಕ್ಕ, ನಡೀರಿ. ಹೆಂಗಾದ್ರು ಹೇಳ್ಯಾರಲ್ಲ, ಏನಾರ ಇದಾಗ ಫೋನ್ ಹಚ್ತೀನಿ ಅಂದಾರ. ಗೊತ್ತಾಲಿ. ಈಗ ಬಂಗಾರದ ವಿಚಾರಣೆ ಮಾಡೋಣತ್ತ. ಅದೇಲಿ ಚಾವಿ ಇಟ್ಟಾನ. ಚಾವಿ ಸಿಗ್ಲಿಕ್ಕಂದ್ರ ಆ ಟಿಜ್ರಿನ ಹೊಡೆದೈಕಂದ್ರೆ ಬಂಗಾರ ಹೊರಗೆ ತೆಗೆದು ಚೆಕ್ ಮಾಡಿಸ್ತೀನಿ ನಾನು. ಅಟ್ಟ ಇಟ್ಟಲ್ಲ 1 ರೂಪಾಯಿಲ 2 ರೂಪಾಯಿಲ 7 ಲಕ್ಷ ರೂಪಾಯಿದ ಮಾಲ್ ಐತಿ. ನಡೀರಿ. ಮದ್ದ ಆ ಕೆಲಸ ಮಾಡೋಣ ಬಾರಕೈತಕ್ಕ. ಅಲ್ಲ, ನಾನು ನೋಡಿದ್ರೆ ಈಕಿ ಬಂಗಾರ ವಿಚಾರ ಮರ್ತಾಳತ್ತ ಮಾಡಿದ್ದೆ. ಈಗೇನಿಕಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಇನ್ನು ಮನ್ಯಾಗ ಹೋಗಿಸಂದ್ರೆ ಅದನ್ನ ಚಲೋ ಮಾಡ್ತಾಳತ್ತ. ಹೆಂಗ ಮಾಡ್ತಾಳೆ ನಾನು ನೋಡ್ತೀನಿ. ನಂದೈತದ ಟಿಜರಿ ಹೊಡಿತೀಯ ಮಗಳ ಹೊಡ್ಯಾಕತ್ತ. ಹೆಣ್ಣು ಮಕ್ಕಳ ಬಾಯಿ ಒಟ್ಟ ಸುಮ್ಮಿರೋದಿಲ್ಲ ನೋಡ. ನನ್ನ ಹಿಂದಿ ತರಿ ತುಂಬಿಸಿ ಮಜಾ ನೋಡಕತ್ತಾರ. ನೋಡ್ರಿ. ಈಗ ನಿಮ್ಮ ಟೈಮ್ ಐತಿ, ಬರ್ತೈತಿ ನನಗೂ ಒಂದು ಟೈಮ್. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡಿರಿ.